ಗಾಡಿಯಲ್ಲಿ ಬಂದು ನಾವು ಕೀನ ಒಂದ್ಸಲಿ ಆನ್ ಮಾಡಬೇಕು. ಆನ್ ಮಾಡಿದ್ರೆ ಇಲ್ಲಿ ಇಂಡಿಕೇಶನ್ಸ್ ಎಲ್ಲ ಬರ್ತವೆ ನೋಡಿ. ಈಗ ಇಂಡಿಕೇಶನ್ ಏನ್ ಬಂದಿದೆ, ಒಂದು ಪಿ ಅನ್ನೋ ಒಂದು ಸಿಂಬಲ್ ಬಿಟ್ರೆ ಬೇರೆ ಏನು ಬಂದಿಲ್ಲ. ಮತ್ತೆ ಇಲ್ಲಿ ಬ್ಯಾಟ್ರಿದು ಸಿಂಬಲ್ ಬಂದೈತೆ. ಇದ್ರ ಅರ್ಥ ಏನಪ್ಪಾ ಅಂದ್ರೆ, ಬ್ಯಾಟ್ರಿದು ಸಿಂಬಲ್ ಈ ತರ ಬಂದಿದೆ ಅಂದ್ರೆ ಬ್ಯಾಟ್ರಿ ರೀಚಾರ್ಜ್ ಆಗ್ತಿಲ್ಲ ಅಂತ ಅರ್ಥ. ನಾನು ಯಾವಾಗ ಸ್ಟಾರ್ಟ್ ಮಾಡ್ತೀನೋ ಆ ಡೈನಾಮೋ ಅನ್ನೋದು ಒಂದಿರುತ್ತಲ್ಲ, ಅದು ಏನಾಗುತ್ತೆ, ತಿರ್ಗೋದು ಸ್ಟಾರ್ಟ್ ಆಗುತ್ತೆ. ಯಾವಾಗ ಪವರ್ ಅನ್ನೋದು ಬ್ಯಾಟ್ರಿ ಕೊಡುತ್ತೆ, ರೀಚಾರ್ಜ್ ಅನ್ನೋದು ಆಗುತ್ತೆ ಬ್ಯಾಟ್ರಿ. ನಾವು ಸರ್ವಿಸ್ ಮಾಡಿಸೋ ಟೈಮಲ್ಲೂ ಅಷ್ಟೇ, ನಾವು ಡೈನಾಮೋ ಸ್ಟಾರ್ಟ್ರು ಇವೆಲ್ಲ ಕೂಡ ಒಂದೊಂದ್ಸಲಿ ಚೆಕ್ ಮಾಡ್ಕೊತಾ ಇರಬೇಕು. ಕೆಲವೊಂದ್ಸರಿ ಡೈನಾಮೋ ಸ್ಟಾರ್ಟ್ರು ಇವು ಕೂಡ ಪ್ರಾಬ್ಲಮ್ ಬರ್ತಾ ಇರ್ತವೆ. ಇವನ್ನು ಕೂಡ ಚೇಂಜ್ ಮಾಡಿಸೋದು ಅವು ಇವು ಇರ್ತಾವಲ್ಲ, ಆ ಟೈಮು ಹೇಳಕ್ಕಾಗಲ್ಲ, ಯಾವಾಗಾದ್ರೂ ರಿಪೇರಿ ಬರ್ಬೋದು. ಫ್ಯಾನ್, ಇಂಜಿನ್ ಬೆಲ್ಟ್ಗಳೆಲ್ಲ ಇರ್ತಾವಲ್ಲ, ಅವು ಕೂಡ ಅಷ್ಟೇ ಹೇಳಕ್ ಬರಲ್ಲ, ಇವು ಯಾವಾಗಾದ್ರೂ ರಿಪೇರಿ ಬರ್ಬೋದು. ಬಟ್ ನಮ್ಮ ಸೇಫ್ಟಿ ಏನಪ್ಪಾ ಅಂದ್ರೆ, ಮುಂಚೆನೆ ನೋಡ್ಕೊಂಡ್ರೆ ಅವು ಏನಾದ್ರು ಸ್ವಲ್ಪದಾಗಿ ಏನಾದ್ರು ಬೆಲ್ಟ್ ಎಲ್ಲಾದ್ರೂ ಕ್ರ್ಯಾಕ್ ಅವು ಇವು ಬಂದಿದ್ರೆ ಚೇಂಜ್ ಮಾಡಿಸ್ಕೊಂಡ್ರೆ ನಾವೆಲ್ಲಾದ್ರೂ ಲಾಂಗ್ ಹೋಗ್ಬೇಕಾದ್ರೆ ಆ ರೀತಿ ಯಾವ್ದೇ ತೊಂದರೆ ಆಗಲ್ಲ. ಕೆಲವೊಂದು ಇವನ್ನೆಲ್ಲ ನಾವು ತಿಳ್ಕೊಂಡಿದ್ರೆ ಗಾಡಿ ಕೆಲಸ ಬರೀ ಶೋರೂಮ್ ಅಲ್ಲೇ ಅಲ್ಲ, ಹೊರಗಡೆನೂ ಮಾಡಿಸೋ ಅಷ್ಟು ನಮಗೆ ಧೈರ್ಯ ಇರುತ್ತೆ. ಯಾಕಂದ್ರೆ ಗಾಡಿ ಕೆಲಸ ಎಲ್ಲ ಗೊತ್ತಿದ್ರೆ ನಾವು ಎಲ್ಲಿ ಬೇಕಾದ್ರೂ ಹೋಗಿ ಇಂಥ ಕೆಲಸ ಮಾಡ್ಬೇಕು ಅಂತಂದ್ರೆ ಮಾಡ್ತಾರೆ. ಯಾಕಪ್ಪ ಅಂದ್ರೆ ನಮ್ಗೆಲ್ಲಾ ಕೆಲಸನೂ ಗೊತ್ತಿರುತ್ತೆ. ಈಗ ಎಲೆಕ್ಟ್ರಿಷಿಯನ್ ಕೆಲಸ ಎಲೆಕ್ಟ್ರಿಷಿಯನ್ ಹತ್ರ ಮಾಡಿಸ್ಬೇಕು. ಮತ್ತೆ ಇದು ಗಾಡಿ ಇಂಜಿನ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ಅದು ಮೆಕ್ಯಾನಿಕ್ ಮಾಡೋ ಕೆಲಸ. ಇವು ಟೈರು ಪಂಚರು, ಟೈರ್ಗೆ ಸಂಬಂಧಪಟ್ಟ ಇರೋಗೆಲ್ಲ ಕೂಡ ಪಂಚರ್ ಶಾಪ್ ಅವ್ರು ಮಾಡೋ ಕೆಲಸ. ಈ ವೈರಿಂಗ್ ಎಲ್ಲ ಕೂಡ ಎಲೆಕ್ಟ್ರಿಷಿಯನ್ ಮಾಡೋ ಕೆಲಸ. ಈಗ ಯಾರಿಗೆ ಸಂಬಂಧಪಟ್ಟಿರೋ ಕೆಲಸ ಅವ್ರ ಹತ್ರ ಮಾಡಿಸ್ಬೇಕು. ಎಲ್ಲಾನು ಒಬ್ಬರ ಹತ್ರ ಬಿಟ್ರೆ ಏನಾಗುತ್ತೆ ಅಂದ್ರೆ, ಒಂದು ಮಾಡ್ತಾರೆ, ಒಂದು ಮಾಡಲ್ಲ. ಸೊ ಈಗ ಕೆಲವೊಂದು ಶೋರೂಮ್ಗಳೆಲ್ಲ ಗಾಡಿಗಳು ಪರ್ಚೇಸ್ ಮಾಡಿ ತುಂಬಾ ಗಾಡಿಗಳಾಗಿರ್ತವೆ. ಅಲ್ಲಿ ಹೋಗಿ ಬಿಟ್ಟು ಗಾಡಿಗಳು, ನಿಮ್ಮ ಗಾಡಿ ರೆಡಿ ಮಾಡೋಕ್ಕೆ ಸುಮಾರು ತಿಂಗಳು ಟೈಮ್ ಹಿಡಿದ್ಬಿಡುತ್ತೆ. ಸೊ ಅದರಿಂದಾಗಿ ಕೆಲವರು ಈ ಗಾಡಿ ಬಗ್ಗೆ ಎಲ್ಲ ತಿಳ್ಕೊಂಡಿದ್ರೆ ಅದು ಬೇಕಾದ್ರೆ ನಾವೇ ಬೇರೆ ಕಡೆ ಹೋಗಿ ಕೆಲಸ ಮಾಡಿಸ್ತೀವಿ ಅಂದ್ರೂ ಕೂಡ ಆರಾಮಾಗಿ ಮಾಡಿಸೋಷ್ಟು ಧೈರ್ಯ ಇರುತ್ತೆ.